ಸಕ್ಸಸ್ ಸ್ಟೋರೀಸಲ್ಲಿ ಇವತ್ತು ಇಬ್ಬರು ವಿಷಯ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಒಂದು ಚಂದ್ರವತಿ ಮ್ಯಾಮ್ದು. ಅವ್ರಿಗೆ ಕಂಪ್ಲೀಟ್ ಪಿಗ್ಮೆಂಟೇಷನ್ ಮುಖದಲ್ಲಿ ವಾಸಿ ಮಾಡಿಕೊಂಡು ಇವಾಗ ಕೈಯಲ್ಲಿರೋದನ್ನೆಲ್ಲ ಅಪ್ಲೈ ಮಾಡ್ತಿದ್ದಾರೆ. ಅದು ವಿತ್ ಪಾಸಿಟಿವ್ ರಿಸಲ್ಟ್ ಹಾಕಿದ್ದಾರೆ. ಮ್ಯಾಮು ನನಗೆ ಸುಮಾರು ಒಂದು 20 ದಿನ ಆಗಿರ್ಬೋದು, 20-25 ದಿನ ಆ ಪ್ರೋಸೆಸ್ಸಲ್ಲಿ ಆಗಿರ್ಬೋದು ಮ್ಯಾಮ್ ಸೋಪ್ ತೊಗೊಂಡು. ಆಮೇಲೆ ನಾನು ಕೇಳಿದ್ದು ಅವರು ನನ್ನ ಮಗಳಿಗೆ ಹಾಕ್ಬೋದಾ, ನನ್ನ ಮಗನಿಗೆ ಹಾಕ್ಬೋದಾ. ನಾನು ಹೇಳಿದೆ ಪ್ಯಾಚ್ ಟೆಸ್ಟ್ ಮಾಡಿ ಯೂಸ್ ಮಾಡಿ ಪಿಂಪಲ್ಸ್ಗೆ ಅಂತ. ಸೊ ಇವಾಗ ಕಂಪ್ಲೀಟ್ ಫೇಸು ಕ್ಲಿಯರ್ ಆಗಿದೆ ನಂದು ಅಂತ ಅವ್ರದ್ದೊಂದು ಸ್ಕ್ರೀನ್ಶಾಟ್ ಹಾಕ್ತೀನಿ. ನೆಕ್ಸ್ಟ್ ಇನ್ನೊಂದು ಪಣಜಿಯವರು, ನಮ್ಮ ಪಣಜಿಯಿಂದ ಒಂದು ಸ್ವಲ್ಪ ದೂರದಲ್ಲಿರೋರು ನಮ್ಮ ಸಬ್ಸ್ಕ್ರೈಬರ್ಗೆ 1.5 ತಿಂಗಳಾಗಿತ್ತು ಸೋಪ್ ರೀಚ್ ಆಗಿರಲಿಲ್ಲ. 1.5 ತಿಂಗಳಾಗಿತ್ತು ಅವ್ರು ಪಾರ್ಸಲ್ ಮಾಡಿ. ಡ್ಯೂರಿಂಗ್ ಏನೋ ಪ್ರಾಬ್ಲಮಿಂದ ಇದಾಗಿರಲಿಲ್ಲ, ಅವ್ರಿಗೆ ತಲುಪಿರಲಿಲ್ಲ. ಈಗ ಒಂದು 5-6 ದಿನ ಆಗಿದೆ ಅವ್ರಿಗೆ ಪಾರ್ಸಲ್ ಹೋಗಿ. ಕೇವಲ 4 ದಿನ ನಿನ್ನ ಸೋಪ್ ಉಪಯೋಗಿಸಿದ್ದೀನಿ, ಅಂಥ ಅದ್ಭುತ ಚೇಂಜಸ್ಸು ನನ್ನ ಮುಖದಲ್ಲಿ ಅಂತ ಅವ್ರದ್ದು ಒಂದು ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ. ಸೊ ಸುಮಾರು ಜನದ್ದು ಪಾಸಿಟಿವ್ ಇದಿದೆ. ಮ್ಯಾಮ್ ಇನ್ನೊಬ್ಬರು ಮಹಾಲಕ್ಷ್ಮಿ ಲೇಔಟ್ ಅವ್ರದ್ದು ಮ್ಯಾಮ್ ನೋಡ್ತಿದ್ರೆ ಅವ್ರಿಗೆ ಗೊತ್ತು. ನಿನ್ನೆ ಅವ್ರು ನನಗೆ ಕಮೆಂಟ್ ಹಾಕಿದ್ರು, ಮ್ಯಾಮ್ ಹೆಂಗಿದೆ ಸೋಪು, ಏನಾದ್ರು ಚೇಂಜಸ್ ಇದೆಯಾ ಅಂತ. ಒಂದು 15 ದಿನ ಆಗಿತ್ತು ಅವ್ರು ತೊಗೊಂಡು ಅನಿಸುತ್ತೆ. ಹೇಮ ನಿಮಗೆ ಕಳಿಸ್ತೀನಿ ಫೋಟೋ ನೋಡಿ ಅಂತ ಹಾಕಿದ್ರು ನನಗೆ. ನಾನು ಎಲ್ಲರದ್ದು ಡೀಟೇಲ್ಸ್ ಇರೋದಲ್ಲ, ಅವ್ರದ್ದು ಹಳೇ ಫೋಟೋ ಆಯಿತಾ, ಮತ್ತು ಅವ್ರು 2 ಫೋಟೋ ಕಳಿಸಿದ್ರು ನಂಗೆ ಹಳೆದು, ಅದು ಮತ್ತು ನಿನ್ನೆ ಫೋಟೋನ ಕೊಲಾಬ್ ಮಾಡಿ ಹಾಕಿದೆ ಅವ್ರಿಗೆ ಆಯಿತಾ. ಮ್ಯಾಮ್ ಇದ್ರೆ ಅವ್ರಿಗೆ ಗೊತ್ತಾಗುತ್ತೆ ಯಾರು ಅಂತ. ಕಮೆಂಟ್ ಹಾಕಿ ಮ್ಯಾಮ್, ನಿಮ್ಮ ಕೊಲಾಬ್ ಮಾಡಿ ಕಳಿಸಿದ್ನಲ್ಲ ನಾನು, ಹಾಕಿ ಹೆಂಗಿದೆ ನಿಮ್ಮ ಫೇಸ್ ಅಂತ ನಿಮಗೆ ಗೊತ್ತು ಅಲ್ವಾ. ಸೊ ಅಂಥ ಬ್ರೈಟ್ನೆಸ್ ಅವ್ರ ಮುಖದ ಮೇಲಿದೆ. ಅವಾಗ್ಲಕ್ಕೂ ಫಸ್ಟ್, ಸೆಕೆಂಡ್, ಥರ್ಡ್ ಫೋಟೋ ನನ್ನ ಸೋಪ್ ತೊಗೊಳಕ್ಕೆ ಮುಂಚೆ 2 ಫೋಟೋ ಕಳಿಸಿದ್ರು. ಈ ಥರ ಇದೆ ನನ್ನ ಮುಖ ಅಂತ, ನನ್ನ ಸೋಪ್ ಉಪಯೋಗಿಸಿ ಈ ಥರ ಆಗಿದೆ ಅನ್ನೋದು ಆ ಫೋಟೋ. ಓಕೆನಾ ಮ್ಯಾಮ್, ನಿಮ್ಮದು ಕೊಲಾಬ್ ಮಾಡಿದರೆ ನೀವು ನನ್ನ ಕಮೆಂಟ್ ಹಾಕಿ. ನಾನು ನಿಮ್ಮ ಫೋಟೋ ಹಾಕಲ್ಲ, ಯಾರ ಫೋಟೋನೂ ಹಾಕಲ್ಲ ನಾನು. ನನ್ನ ಕಮೆಂಟ್ ಹಾಕಿ ನೀವು ಯೂಟ್ಯೂಬಲ್ಲಿ ನೀವೇನಾದ್ರು ನೋಡ್ತಿದ್ರೆ, ಹೌದು ಹೇಮಾ ನಂದೇ ಅದು ಅಂತ ಅಷ್ಟು ಹಾಕಿ ಸಾಕು. ನಂದೇ ಫೋಟೋ ಅಂತ ಹಾಕಿ, ಇನ್ನೇನು ಬೇಡ. ಓಕೆನಾ, ಅದು ನಿಮ್ಗೆ ಇಷ್ಟ ಇದೆ. ಸುಮಾರಷ್ಟು ಜನದ ಪಾಸಿಟಿವ್ ನೋಟ್ಸು ಹಾಕಿದ್ದಾರೆ. ಸ್ವಲ್ಪ ಫ್ರೀ ಆಗಿದೆ. ಓಕೆನಾ, ಸೊ ನಾನು ಕಂಟಿನ್ಯೂ ವೀಡಿಯೋಸ್ ಹಾಕ್ತೀನಿ ವಾಟ್ಸಪ್ಪಲ್ಲಿ ಬ್ಯಾಕ್ ಟು ಬ್ಯಾಕ್ ಮೆಸೇಜ್. ನಿನ್ನೆವರೆಗೂ ಎಕ್ಸಾಮು ಸ್ವಲ್ಪ ಬ್ಯುಸಿ ಇತ್ತು. ಓಕೆ, ನೆಕ್ಸ್ಟು ಇವಾಗ ಸುಮಾರು ಜನ ಆರ್ಡರ್ ಅಂತ ಹೇಳ್ತಿದ್ದೀರಾ ಸೋಪ್ದು. ಯೂಶ್ವಲಿ ಏನು ಗೊತ್ತಾ, ಕೆಲವ್ರದ್ದು ಡಿಲೇ ಅಂತಲ್ಲ, ಆರ್ಡರ್ ಇದಾಗೋಗಿದೆ, ಕೊರಿಯರ್ ಆಗೋಗಿದೆ. ಇಟ್ ವಿಲ್ ಟೇಕ್ ಟೈಮ್. ವಿದಿನ್ ಬ್ಯಾಂಗ್ಳೂರ್ 1 ವೀಕ್ ಟೈಮ್ ಕೊಡಿ ಆಯಿತಾ. ಔಟ್ಸೈಡ್ ಬ್ಯಾಂಗ್ಳೂರ್ ಸ್ವಲ್ಪ ಟೈಮ್ ಕೊಡಿ, ಡೆಫಿನೆಟಾಗಿ ರೀಚ್ ಆಗುತ್ತೆ. ಸೊ ನಿಮ್ಮ ಮೈಂಡಲ್ಲಿ ನೀವು ಬುಕ್ ಮಾಡಿ 1 ವಾರ ಅಂತ ಇಟ್ಕೊಂಬಿಡಿ ಆಯಿತಾ. ಇದೊಂದು ಪಾಯಿಂಟ್ ಕ್ಲಿಯರ್ ಮಾಡಿದ್ದೀನಿ. ನನಗೆ ಬ್ಯಾಕ್ ಟು ಬ್ಯಾಕ್ ಸಬ್ಸ್ಕ್ರೈಬರ್ಸೇ ತಗೊಳ್ತಿದ್ದಾರೆ ಅಂತ ಅಂದಾಗ, ನನ್ನ ಸೋಪಲ್ಲಿ ಏನಂತೀವಿ, ದೇರ್ ಇಸ್ ಎ ಪ್ರೋಗ್ರೆಸ್ ಅಂತ ಹೇಳ್ಬೋದು, ಇಂಪ್ರೂವ್ಮೆಂಟ್ ಅಂತ ಹೇಳ್ಬೋದು. ತೊಗೊಂಡಿರೋರೇ ತೊಗೊಳ್ತಾ ಇದ್ದಾರೆ ಅಂದಾಗ, ಮತ್ತು ಹೊಸ ಸಬ್ಸ್ಕ್ರೈಬರ್ಸು ತೊಗೋತಿದ್ದಾರೆ ಆಯಿತಾ. ನೆಕ್ಸ್ಟು ಇವಾಗ ಇನ್ನೇನೇನೋ ಪ್ರಾಡಕ್ಟ್ಸ್ ಕೇಳಿದ್ದೀರಲ್ಲ ವಾಟ್ಸಪ್ಪಲ್ಲಿ, ಅದೆಲ್ಲ ನೆಕ್ಸ್ಟ್ ವೀಕು ಡಿಸ್ಪ್ಯಾಚ್ ಆಗುತ್ತೆ ಆಯಿತಾ. ಅದು ಆರ್ಡರ್ಸ್ ಪ್ಲೇಸ್ ಮಾಡಿ ದಯವಿಟ್ಟು. ಯಾರ್ಯಾರು ಪ್ಲೇಸ್ ಮಾಡೋಕ್ಕೆ ಕೇಳ್ತಿದ್ರಲ್ಲ ನನಗೆ ನೆನಪಿಲ್ಲ, ಯಾಕೆ ಅಂದರೆ ಅಷ್ಟು ಜನ ಇದ್ದಾರೆ ವಾಟ್ಸಪ್ಪಲ್ಲಿ ಆಯಿತಾ. ನೆಕ್ಸ್ಟು ನಾನು ನಮ್ಮ ಹಳೆ ಸಬ್ಸ್ಕ್ರೈಬರ್ ಲತಾ ಮ್ಯಾಮ್ದು DP ಹುಡುಕ್ತಾ ಇದ್ದೀನಿ, ನನಗೆ ಸಿಗ್ತಾ ಇಲ್ಲ ಟು ಬಿ ವೆರಿ ಆನೆಸ್ಟ್. ಮಂಜುಳಾ ಮ್ಯಾಮ್ದು ಸಿಕ್ಕಿದ್ದು. ಇವರೆಲ್ಲ ನಮ್ಮ ಹಳೆ ಸಬ್ಸ್ಕ್ರೈಬರ್ಸು, ಒಂದು 3-4 ತಿಂಗಳಿಂದ ಜೊತೆಲಿರೋರು. ಸೊ ಲತಾ ಮ್ಯಾಮ್, ನೀವೇನಾರು ನೋಡ್ತಿದ್ರೆ ನನಗೊಂದು ಹಾಯ್ ಅಂತ ಒಂದು ಮೆಸೇಜ್ ಹಾಕಿ. ನಿಮ್ಮ DPನೇ ಸಿಗ್ತಿಲ್ಲ ನನಗೆ, ಮೈಸೂರವ್ರದ್ದು. ಈ ಪಾಯಿಂಟ್ ಕ್ಲಿಯರ್ ಮಾಡ್ತೀನಿ. ನೆಕ್ಸ್ಟು ಈಗ ಸೋಪ್ಸ್, ಹೊಸ ಸಬ್ಸ್ಕ್ರೈಬರ್ಸು ಸುಮಾರು ಜನ ಸೋಪ್ ಬೇಕು ಅಂತ ಹೇಳ್ತಿದ್ರಲ್ಲ, ದಯವಿಟ್ಟು 6 ಗಂಟೆಗೆ, ಇವತ್ತು ಸಂಜೆ 6 ಗಂಟೆಗೆ ಬುಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಬುಕ್ಕಿಂಗ್ ಮಾಡಿಕೊಡಿ. ಬುಕ್ಕಿಂಗ್ ಕೇವಲ ಅರ್ಧ ಗಂಟೆ ಅಷ್ಟೇ ಇರುತ್ತೆ. ಯಾಕೆಂದರೆ ಔಟ್ ಆಫ್ ಸ್ಟಾಕ್ ಆಗುತ್ತೆ, ಮತ್ತೆ ಅದು ಅರ್ಧ ಗಂಟೆ ಬುಕ್ಕಿಂಗ್ ಆಗುತ್ತೆ. ನೆಕ್ಸ್ಟು ನೀವು ಕಾಯಬೇಕಾಗಿರೋದು ವೀಕೆಂಡು, ಫ್ರೈಡೇ ಸ್ಯಾಟರ್ಡೆ ನಾನು ಹೇಳೋಕ್ಕಾಗಲ್ಲ ಅದು, ಬಟ್ ಫಾರ್ ನೆಕ್ಸ್ಟ್ ವೀಕ್ ಡಿಸ್ಪ್ಯಾಚ್ ಆಯಿತಾ. ಸೊ ನೀವಿವತ್ತು 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಬುಕ್ಕಿಂಗ್. ಈಗಲೇ ಹೇಳ್ತಾ ಇದ್ದೀನಿ, ವೀಡಿಯೋಲೇ ಹೇಳ್ತಾ ಇದ್ದೀನಿ ನಾನು. ಯಾಕೆಂದರೆ ನಾನು ಪ್ರತಿಯೊಂದು ವಾಟ್ಸಪ್ಪಲ್ಲಿ ಎಲ್ಲರಿಗೂ ನಾನು ಟೈಪ್ ಮಾಡೋಕ್ಕಾಗಲ್ಲ. ನಾವು ಒಂದಿನ ಮುಂಚೆ ಹೇಳಿರ್ತೀನಿ, ಬಟ್ ವೀಡಿಯೋಲಿ ಎಕ್ಸಾಕ್ಟ್ ಟೈಮಿಂಗ್ಸ್ ಕೊಡ್ತೀನಿ. ಈ ಪಾಯಿಂಟ್ ಕ್ಲಿಯರ್ ಮಾಡ್ತೀನಿ. ಪಿಗ್ಮೆಂಟೇಷನ್ ಆಲ್ಮೋಸ್ಟ್ ಕ್ಲಿಯರ್ ಮಾಡ್ಕೊಳ್ತೀರಾ ನಮ್ಮ ಪಣಜಿಯಿಂದ ಹೊರಗಡೆ ಇರೋ ಸಬ್ಸ್ಕ್ರೈಬರು. ಮ್ಯಾಮ್ ಹೆಸರು ಮಾಡ್ತದೆ. ಇನ್ನೊಂದು ಚಂದ್ರವತಿ ಮ್ಯಾಮ್ದು. ಹೇಳ್ತಾ ಈ ಅದ್ಭುತವಾದ ಪೌಡರ್ ಯಾವ ರೀತಿ ರೆಡಿ ಮಾಡೋದು ಅಂತ, ಈ ಪೌಡ್ರ್ ಬಗ್ಗೆ ಹೇಳ್ತೀನಿ ನಾನು. ಸುಮಾರು ಜನ ಪಿಗ್ಮೆಂಟೇಷನ್ಗೆ ಮುಲತಿ ಒಂದೇನ, ಅವ್ರು ಯಾರೋ ಒಬ್ಬರು ನಂಗೆ ಕಮೆಂಟ್ ಹಾಕಿದರು, ಮುಲತಿ ಇಲ್ಲದೇ ಇದ್ದರೆ ಏನು ಮ್ಯಾಮ್ ಮಾಡೋದು ಅಂತ. ನಿಮ್ಮ ಹೆಸರು ಮಾಡ್ತದೆ. ಅಕಸ್ಮಾತ್ ನೀವು ಈ ವಿಡಿಯೋ ನೋಡ್ತಿದ್ರೆ ಇದನ್ನು ಮಾಡ್ಕೊಳ್ಳಿ. ಇದು ನಾನು ಈಕ್ವಲೆಂಟ್ ಟು ಮುಲತಿ ಅಂತ ಹೇಳಲ್ಲ, ಆಲ್ಮೋಸ್ಟ್ ಅದೊಂದು 95 ಅಂದರೆ ಇದೊಂದು 90 ಭಾಗ, ನಿಮಗೆ 80-90 ಭಾಗ ರಿಸಲ್ಟ್ ಕೊಡುತ್ತೆ ಆಯಿತಾ. ಇವಾಗ ಇದು ಮುಲತಿ ಬಂದ್ಬಿಟ್ಟು ಒಂದು ಕಡ್ಡಿ, ಬೇರಿನ ಕಡ್ಡಿ. ಇದು ಬಂದ್ಬಿಟ್ಟು ಒಂದು ಮಣ್ಣಿನ ರೀತಿಯಲ್ಲಿರುತ್ತೆ, ಮುಲ್ತಾನಿ ಮಿಟ್ಟಿ. ಇವತ್ತಿನ ರೆಮಿಡಿ ಮುಲ್ತಾನಿ ಮಿಟ್ಟಿ ಮತ್ತು ಆಲಮ್ ಯೂಸ್ ಮಾಡಿರೋದು. ಇದರ ಮೆಜರ್ಮೆಂಟ್ ಪಕ್ಕಾ ಇದ್ದರೆ ಒಳ್ಳೆಯದು. ಯಾಕಂದರೆ ಇದು ಜಾಸ್ತಿ ಆದರೆ ಸೈಡ್ ಎಫೆಕ್ಟ್ ಆಗುತ್ತೆ, ಕಮ್ಮಿ ಆದರೆ ಏನೂ ರಿಸಲ್ಟ್ ಬರಲ್ಲ ನಿಮಗೆ. ಸೊ ಆ ನಿಟ್ಟಿನಲ್ಲಿ ಯಾವ ರೀತಿ ಮಾಡೋದು ಇದು ನೋಡಿ. ನಾನು 1 ವಾರ ಆಯಿತು ಮಾಡಿಟ್ಕೊಂಡು. ಇದನ್ನು ಮಾಡಿ
ಬಚ್ಚಲ ಮನೇಲಿ ಇಟ್ಕೊಂಬಿಡಿ. ನೀವು ಸ್ನಾನಕ್ಕೆ ಹೋಗ್ತಿರಲ್ಲ ಆ ಟೈಮಲ್ಲಿ ಯೂಸ್ ಮಾಡಬೇಕಾದಿದ್ದು. ನಾನು ಹೇಳ್ತೀನಿ ಯಾವ ರೀತಿ ಅಂತ. ಸೊ ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಹೋಗೋಣ ಫ್ರೆಂಡ್ಸ್. ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು ಸುಮಾರು 1 ಚಮಚದಷ್ಟು ಮುಲ್ತಾನಿ ಮಿಟ್ಟಿ ತೊಗೊಂಡಿದ್ದೀನಿ. ಮುಲತಿ ಅಲ್ಲ, ಕನ್ಫ್ಯೂಸ್ ಆಗಬೇಡಿ. ಯಾರ್ಯಾರಿಗೆ ಮುಲತಿ ಬರಲ್ವೋ ಅಂಥವ್ರಿಗೆ ಈ ರೆಮಿಡಿ ಆಯಿತಾ. ಮುಲತಿ ನಿಮಗೆ ಮುಲ್ತಾನಿ ಮಿಟ್ಟಿ ನಿಮಗೆ ಎಲ್ಲ ಕಡೆ ಅವೈಲಬಲ್ ಇದೆ, ಓಕೆನಾ. ಸೊ 1 ಚಮಚ ನಾನಿಲ್ಲಿ ಬಂಜಾರಸ್ ಅವ್ರದ್ದು ತೊಗೊಂಡಿದ್ದೀನಿ ಮುಲ್ತಾನಿ ಮಿಟ್ಟಿ. 20 ಗ್ರಾಮ್ಸ್ ಇದೆ, ಓಕೆನಾ. ಇದು 4 ಪ್ಯಾಕೆಟ್ ಏನೋ ಬರುತ್ತೆ. ಯಾವುದಾದ್ರೂ ತೊಗೊಳ್ಳಿ. ಮುಲ್ತಾನಿ ಮಿಟ್ಟಿ 1 ಚಮಚ. ನಾನಿದು ಸ್ಟೋರೇಜ್ ಹೇಳ್ಕೊಡ್ತೀನಿ ನಿಮಗೆ. ಇದು ಪ್ರತಿದಿನ ಯೂಸ್ ಮಾಡಬೇಕಾಗತ್ತೆ. ಯಾವ ರೀತಿ ಸ್ಟೋರ್ ಮಾಡೋದು ಅನ್ನೋದು ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ತಾಯಿದ್ದೀನಿ. ಇದು ಸೇಮು ಮುಲತಿ ಅಷ್ಟು ವರ್ಕ್ ಆಗೋಲ್ಲ ಅಂದರೂ ಅದಕ್ಕಿಂತ ಒಂದು 5% ಕಮ್ಮಿ. ಅದು 100 ಆದರೆ ಇದು 95 ಭಾಗದಷ್ಟು ಬಂಗ್ನ ತೆಗೆಯುತ್ತೆ, ಆಯಿತಾ. 1 ಚಮಚ ಅಷ್ಟು ಮುಲ್ತಾನಿ ಮಿಟ್ಟಿ ನಾನು ಈ ಥರ ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಬರೀ ಮುಲ್ತಾನಿ ಮಿಟ್ಟಿ ಅಲ್ಲ, ಇದಕ್ಕೆ ಇನ್ನೊಂದು ಸ್ಟ್ರಾಂಗ್ ಇಂಗ್ರೀಡಿಯೆಂಟ್ ಇದೆ, ಹೇಳ್ತೀನಿ. ಮೆಷರ್ಮೆಂಟು ದಯವಿಟ್ಟು ಗಮನಿಸಿ. ಜಾಸ್ತಿ ಹಾಕ್ಕೊಂಡ್ರೂ ಸೈಡ್ ಎಫೆಕ್ಟ್ಸ್ ಆಗುತ್ತೆ, ಕಮ್ಮಿ ಹಾಕ್ಕೊಂಡ್ರೆ ವರ್ಕ್ ಆಗೋಲ್ಲ. ಸೊ ಇಲ್ಲಿ 1 ಚಮಚದಷ್ಟು ಇದು ಎಲ್ಲಿ ಇಡಬೇಕು ಅಂತ ಹೇಳ್ತೀನಿ, ಇದು ಹೆಂಗೆ ಉಪಯೋಗಿಸ್ಕೋಬೇಕು ಅಂತ ಹೇಳ್ತೀನಿ. ಸೊ ಇವಾಗ 1 ಚಮಚ ನಾನು ಮುಲ್ತಾನಿ ಮಿಟ್ಟಿ, ಇದು ನಿಮಗೆಲ್ಲ ಗೊತ್ತಿರೋಂಗೆ ನಾನು ಶುದ್ಧೀಕರಣ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಆಲಮ್ನ, ಆಯಿತಾ. ಸೊ ನೋಡಿ ಈ ಥರ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತೀನಿ. ಇವಾಗ ಇದು 1 ಚಮಚ ಅಂದರೆ ಇದು ಚಿಟಿಕೆ ಅಂದರೆ 1/4 ಚಮಚಕ್ಕಿಂತ ಕಮ್ಮಿ ಇರುತ್ತೆ. ಇದನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಈ ಥರ ಒಂದು ಬಾಟ್ಲಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ, ಆಯಿತಾ. ನೋಡಿ ನಂದು ಇನ್ನೂ ಫುಲ್ ಇತ್ತು, ಈಗ ಇಷ್ಟ ಆಗಿದೆ. ವಾರಕ್ಕೊಂದು ಸಲ ಮಾಡಿಟ್ಕೊಳ್ತೀನಿ ನಾನು. ಈಗ ಹೆಂಗೆ ಉಪಯೋಗಿಸ್ಕೋಬೇಕು ಅಂತ ಹೇಳ್ತೀನಿ. ಇನ್ನೇನಾದ್ರು ಡೌಟ್ಸು ಕ್ಯೂರಿಯಸ್ ಗಾಜಿನ ಬಾಟ್ಲೇ ಹಾಕ್ಬಿಡ್ಬೇಕು, ಆಯಿತಾ. ಆವಾಗ ನಿಮ್ಗೆ ಈಸಿ ಆಗುತ್ತೆ. ಪ್ಲಾಸ್ಟಿಕ್ ಆದರೆ ಒಳ್ಳೆ ಕ್ವಾಲಿಟಿ ತಗೊಳ್ಳಿ. ಮತ್ತೊಮ್ಮೆ ಹೇಳ್ತಿದ್ದೀನಿ, ಇದು ಮುಲ್ತಾನಿ ಮಿಟ್ಟಿ, ಮುಲತಿ ಅಲ್ಲ. ಕರ್ಣ ಮಾಡದೆ ಉಪಯೋಗಿಸಿದ್ರೆ ಏನೂ ಯೂಸ್ ಇಲ್ಲ. ಕೆಲವೊಂದು ರೆಮಿಡಿಗೆ ಶುದ್ಧೀಕರಣ ಬೇಕೇ ಬೇಕಾಗುತ್ತೆ. ಇವಾಗ ಸ್ಕಿನ್ ವೈಟ್ನಿಂಗ್ ನಾನು ಇವಾಗ ಅನಿತಾ ಮ್ಯಾಮ್ಗೆ ಸುಮಾರು ಜನಕ್ಕೆಲ್ಲ ಕಳಿಸಿದ್ನಲ್ಲ ಶುದ್ಧೀಕರಣದ್ದು, ಸೊ ಅದಕ್ಕೆ ಇದನ್ನು ನಾನು ಸ್ವಲ್ಪ ತೆಳ್ಳಕ್ಕೆ ಕಲಿಸ್ತೀನಿ. ಯಾಕಂದರೆ ಇದೊಂದು 2 to 3 ಮಿನಿಟ್ಸ್ ಆದರೆ ನಿಮಗೆಲ್ಲ ಗೊತ್ತಿದೆ ಮುಲ್ತಾನಿ ಮಿಟ್ಟಿ ಗಟ್ಟಿ ಆಗೋಗುತ್ತೆ ಅಂತ ಕನ್ಸಿಸ್ಟೆನ್ಸಿ. ಇದನ್ನು ನೋಡಿ, ಇದನ್ನು ನೀರು ಹಾಕಿ ಕುಡಿಯೋ ನೀರು ಹಾಕಿ ಕಲಿಸೋದು, ಆಯಿತಾ. ಇದು ಯಾವಾಗ ಯೂಸ್ ಮಾಡಬೇಕು ಅನ್ನೋದು ನಾನು ಹೇಳ್ತೀನಿ, ಆಯಿತಾ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಇವತ್ತಿನ ವೀಡಿಯೋ ಹೋಗೋಣ. ಕನ್ಸಿಸ್ಟೆನ್ಸಿ ನೋಡಿ ಈ ಥರ ಇದ್ದರೆ ಸಾಕು. ನೋಡಿದ್ರಲ್ಲ ಮೆಜರ್ಮೆಂಟ್ಸ್ ಪಕ್ಕ ಅಲ್ಲಿ. ಸೊ ಎಲ್ಲದಕ್ಕಿಂತ ಮುಂಚೆ ನಮ್ಮ ಸೋಪಲ್ಲಿ ಮುಖ ವಾಶ್ ಮಾಡೋಣ. ನೀಟಾಗಿ ಒಂದ್ಸಲ ಫೇಸ್ ವಾಶ್ ಮಾಡಿ. ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ. ಯಾವುದೇ ಸೋಪು 4 ದಿನದಲ್ಲಿ ರಿಯಾಕ್ಷನ್ ಆಗಲ್ಲ ಅಥವಾ ಎಫೆಕ್ಟ್ ಇರಲ್ಲ. ಸೊ ಈ ಸೋಪಲ್ಲಿ ಅಂಥ ವಸ್ತುಗಳಿದೆ. 0 ಕೆಮಿಕಲ್. ನನ್ನ ಚಾನಲಲ್ಲಿ ಕೆಮಿಕಲ್ ಇಲ್ಲ. ಮ್ಯಾಮ್ ಒಬ್ಬರು ವಿಷಯ ಮಾಡ್ತೆ, ಕುಮಾರಸ್ವಾಮಿ ಲೇಔಟು ಮ್ಯಾಮ್ ನಿಮ್ಮ ಹೆಸರು ಮರ್ತೋದೆ ನಾನು, ಸಾರಿ. ನಾಗರತ್ನ ಅನಿಸುತ್ತೆ, ನಾಗರತ್ನ ರಮೇಶ್ ಅಲ್ವಾ ಮ್ಯಾಮ್ ನಿಮ್ಮ ಹೆಸರು. ನೀವು ಶ್ಯಾಂಪು ಕೇಳ್ತಾ ಇದ್ರಿ, ಸದ್ಯದಲ್ಲೇ ಶ್ಯಾಂಪು ಬರುತ್ತೆ ಹೇರ್ ಫಾಲ್ಗೆ. ನೀವು ಬುಕ್ಕಿಂಗ್ ಮಾಡೋಂಗಿಲ್ಲ ಮಾಡಿ ಮ್ಯಾಮ್. ಯಾಕಂದ್ರೆ ಸುಮಾರಷ್ಟು ವಿಷಯಗಳಿರುತ್ತೆ, ಬಟ್ ಅದು ನೆನಪಿಗೆ ಬರಲ್ಲ. ನನಗೆ ಅಲ್ಲ, ಸುಮಾರು ಜನಕ್ಕಾಗಿದೆ ಈ ಶೈನಿಂಗು. ಆ ಪಾಸಿಟಿವ್ ನೋಟ್ ಬರ್ತಾನೆ ಇದೆ. ಇನ್ನೂ ಯಾರ್ಯಾರು ತೊಗೊಂಡಿಲ್ವೋ ದಯವಿಟ್ಟು ತೊಗೊಳ್ಳಿ. ಇವತ್ತು ನಿಜವಾಗ್ಲೂ ಲಾಸ್ಟ್ ಟೈಮ್ ಏನಾಯ್ತು ಗೊತ್ತಾ, ಮರ್ತೇ ಹೋದೆ ವಾಟ್ಸಪ್ ನಂಬರ್ ಅಂತ ಹೇಳ್ಬಿಟ್ಟು ನಾನು. ಸೊ ವಾಟ್ಸಪ್ ಮೆಸೇಜ್ ಇದು ನಂಬರ್ ಹಾಕ್ತೀನಿ. ಮತ್ತು ನನಗೆ ಶೀತಲ್ ಅನ್ನೋರು ಮೇಲ್ ಕಳಿಸಿದ್ರಿ ಅಲ್ವಾ. ಸೊ ನಾನು ನೋಡಿದೆ ಮೇಲು, ನನಗೆ ರಿಪ್ಲೈ ಮಾಡೋಕ್ಕಾಗಲಿಲ್ಲ, ಮಾಡ್ತೀನಿ. ವಾಟ್ಸಪ್ ನಂಬರ್ ಇವತ್ತು ಬರುತ್ತೆ ನೋಡಿ, ಆಯಿತಾ. ಯಾಕಂದರೆ ಯೂಶ್ವಲಿ ಹೇಳಿರ್ತೀನಿ, ಮರ್ತೋಗ್ಬಿಟ್ಟಿರ್ತೀನಿ ನಾನು ವೀಡಿಯೋ ಎಡಿಟಿಂಗು ಅದು ಇದು ಕೆಲಸದಲ್ಲಿ. ಓಕೆ, ವಾಟ್ಸಪ್ ನಂಬರ್ ಇವತ್ತು ಹಾಕ್ತೀನಿ ನೋಡಿ. ಒಂದೇ ಒಂದು ನನ್ನ ರಿಕ್ವೆಸ್ಟ್ ಏನು ಅಂದರೆ ಅರ್ಜೆಂಟ್ ಮಾಡಬೇಡಿ ಅಷ್ಟೇ. ಬುಕ್ಕಿಂಗ್ ಮಾಡಿಕೊಡಿ, ಅರ್ಜೆಂಟ್ ಮಾಡ್ಕೋಬೇಡಿ. ನನಗೆ ಒಂದು ವಾರ ಟೈಮ್ ಕೊಡಬೇಕಾದ್ ನೀವು.
ಆಯಿತಾ. ಸುಮಾರು ಜನ ಕೊಟ್ಟಿದ್ದೀರಾ, ಇಲ್ಲ ಅಂತಲ್ಲ. ಫಾರ್ ಎಕ್ಸಾಂಪಲ್ ನನಗೆ ಆಲ್ಮೋಸ್ಟ್ ಸ್ವಲ್ಪ ದುಡ್ಡು ಜಾಸ್ತಿನೇ ಕೊಟ್ಬಿಟ್ಟು ಮಂಜುಳಾ ಮ್ಯಾಮ್ ಪೀನ್ಯಾದವರು 1 ವಾರ 10 ದಿನ ಕಾಯ್ತಾಯಿದ್ರು. ಮ್ಯಾಮ್ ಬೇಡ ಆದರೂ ಅವ್ರು ಕೇಳಲಿಲ್ಲ. ಇಲ್ಲ ನೀನು ತೊಗೊಂಬಿಡು ದುಡ್ಡು, ನೀವು ನಾನು ಕಳಿಸಿ ಅಂತ ಹೇಳಿದವರು ಅವರು. ಸೊ ಅದಕ್ಕೆ ನಾನು ಇವಾಗ ಸ್ವಲ್ಪ ಫ್ರೀ ಆಗಿದ್ದೀನಿ. ಇವಾಗ ಬ್ಯಾಕ್ ಟು ಬ್ಯಾಕ್ ನಾನು ಡಿಸ್ಪ್ಯಾಚ್ ಮಾಡಿಬಿಡ್ತೀನಿ. ಇದು ಮುಲ್ತಾನಿ ಮಿಟ್ಟಿ, ಮುಲ್ಲತ್ತಿ ಅಂತ ಕನ್ಫ್ಯೂಸ್ ಮಾಡ್ಕೊಂಬಿಡಿ. ಯಾರ್ಯಾರಿಗೆ ಮುಲ್ಲತ್ತಿ ಆಗೋರಲ್ವೋ ಅವ್ರಿಗೆ ಇದು ಅಪ್ಲೈ ಮಾಡಿ. ನಿಮ್ಗೆ ಗೊತ್ತಾಗುತ್ತೆ ಮುಲ್ತಾನಿ ಮಿಟ್ಟಿ ಅಲ್ವಾ, 5-6 ನಿಮಿಷ ಆದರೆ ಡ್ರೈ ಆಗುತ್ತೆ. ಡ್ರೈ ಸ್ಕಿನ್ ಇರೋರು ಸ್ವಲ್ಪ ಅಲೋವೆರಾ ಜೆಲ್ ಹಾಕ್ಕೊಳ್ಳಿ. ಓಕೆ, ಒಂದು 8 ನಿಮಿಷ ಆದಮೇಲೆ ಸಿಗ್ತೀರಿ. ಆಲ್ಮೋಸ್ಟ್ 7 to 8 ಮಿನಿಟ್ಸ್ ಆಗಿದೆ. ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ. ನೋಡಿ, ಅದು ಬೆಲ್ಲದೊಂದು ರೆಮಿಡಿ ಮಾಡಿದ್ನಲ್ಲ, ಅದು ನಿಜವಾಗ್ಲೂ ವೆರಿ ಎಫೆಕ್ಟಿವ್. ಆಯಿತಾ, ನಾಳೆ ಆ ವಿಡಿಯೋ ತರ್ತೀನಿ. ಮತ್ತೆ ನಿಜ ಮಾಡ್ಕೊಳ್ಳಿ, ಅದು ತುಂಬ ಇಮಿಡಿಯೇಟ್ ಟ್ಯಾನ್ ರಿಮೂವ್ ಆಗುತ್ತೆ, ಗ್ಲೋಯಿಂಗ್ ಬರುತ್ತೆ. ಅವ್ರು ಯಾರೋ ಒಬ್ಬರು ಕಮೆಂಟ್ ಹಾಕಿದ್ರು ನನಗೆ ಅದಕ್ಕೆ, ಹೇಮ ಇದು ನಾರ್ಮಲ್ ಅವರು ಮಾಡ್ಕೊಳ್ಬೋದು. ನಾನು ಡೆಫಿನೆಟಾಗಿ ಮಾಡ್ಕೊಳ್ಬೋದು, ತೊಂದರೆ ಇಲ್ಲ. ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ. ನೀಟಾಗಿ ಒಂದು ಸಲ ಫೇಸ್ ವಾಶ್ ಮಾಡ್ತೀನಿ. ನಾನೇನಂದರೆ ಶುದ್ಧೀಕರಣ ಮಾಡಿದ ಆಲಂ ಪುಡಿ ಸುಮಾರು ಜನ ತೊಗೊಂಡಿದ್ದೀರಾ. ಆಯಿತಾ, ನೆಕ್ಸ್ಟ್ ಯಾರಿಗಾದರೂ ಬೇಕಾದರೂ ಅದನ್ನು ನೀವು ಆರ್ಡ್ರ್ ಪ್ಲೇಸ್ ಮಾಡ್ಬೋದು. ಸೋಪ್ ಜೊತೆನೇ ಕೊಟ್ಟು ಕಳಿಸ್ತೀನಿ. ನೀಟಾಗಿ ಒಂದು ಸಲ ಫೇಸ್ ವಾಶ್ ಮಾಡ್ತೀನಿ. ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ. ಸುಮಾರು ಜನ ಸೋಪ್ ತೊಗೊಳ್ತಿದ್ದೀರಾ. ನಾನು ಎಷ್ಟೋ ಸಲ ಅಂದ್ಕೊಳ್ತೀನಿ ಅದು ಗುಡ್ ಡಿಸಿಷನು. ಈ ಸಮ್ಮರ್ ಸ್ಟಾರ್ಟ್ ಆಗಿದೆ, ಬಿಸಿಲಿಗೆ ಅಲ್ವಾ, ಸೊ ಟ್ಯಾನ್ ಆಗೋದು, ಪಿಗ್ಮೆಂಟೇಷನ್ ಸ್ವಲ್ಪ ಜಾಸ್ತಿನೇ ಆಗೋದು. ನೋಡಿ, ನಿಮ್ಗೇನಾರು ಈಗ ಡ್ರೈ ಅನಿಸ್ತು ಮುಖ ಅಂತಂದರೆ ಸ್ವಲ್ಪ ಒಂದು ಡ್ರಾಪ್ ಅಲೋವೆರಾ ಜೆಲ್ ಹಾಕ್ಕೊಳ್ಳಿ, ಅಥವಾ ನನ್ನ ಸನ್ಸ್ಕ್ರೀನ್ ಯೂಸ್ ಮಾಡ್ತಿದ್ದೀರಲ್ಲ ಅದನ್ನು ಯೂಸ್ ಮಾಡ್ಕೊಳ್ಳಿ. ಓಕೆ, ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ಲಾ. ಅಕಸ್ಮಾತ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನಿಮ್ಮ ನಾಗರಾಜ್ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ, ನಿಮಗೆ ಡೈಲಿ ನೋಟಿಫಿಕೇಷನ್ಸ್ ಬರುತ್ತೆ. ಸೋಪ್ದು ನಂಬರ್ ಸ್ಕ್ರೋಲ್ ಆಗ್ತಿರುತ್ತೆ, ಆರ್ಡರ್ ಮಾಡ್ಕೊಳ್ಳಿ. 6 o'clock ಸ್ಟಾರ್ಟ್ ಆಗುತ್ತೆ ಬುಕ್ಕಿಂಗ್. ಟುಡೇ ಈವ್ನಿಂಗ್ 6 o'clock ಬುಕ್ ಮಾಡ್ಕೊಳ್ಳಿ. ಓಕೆನಾ. ಸೊ ಇನ್ನೆಲ್ಲ ಡೌಟ್ಸು ಕ್ಯೂರಿಯಸ್ ಇದ್ದರೆ ಲೆಟ್ ಮೀ ನೋ. ವಾಟ್ಸಪ್ ಇದೆಯಲ್ಲ, ನೀವು ವಾಟ್ಸಪ್ಪಲ್ಲಿ ನನಗೆ ಮೆಸೇಜ್ ಹಾಕಿ. ಆಯಿತಾ, ಅಕಸ್ಮಾತ್ ನಾನು ಬಿಸಿ ಇದ್ದರೆ ರಿಪ್ಲೈ ಮಾಡೋದು. ಡೆಫಿನೆಟಾಗಿ ಫ್ರೀ ಇದ್ದರೆ ಎಲ್ಲರ ಮೆಸೇಜಸ್ಸು ಓದ್ತೀನಿ. ಕೆಲವ್ರದ್ದು ಓದಲ್ಲ ಅಂತಂದರೆ ಇಟ್ ವಿಲ್ ಬಿ ರಿಲೆವೆಂಟ್ ಆಗಿರಲ್ಲ ನನ್ನ ವೀಡಿಯೋಸ್ಗೆ ಅವ್ರ ಕ್ವೆಶ್ಚನ್ಸು. ಸೊ ಅಂಥವ್ರು ನಾನು ರೆಸ್ಪಾಂಡ್ ಮಾಡಲ್ಲ, ಬೇಜಾರಾಗಬೇಡಿ. ಯಾಕಂದರೆ ನನಗೆ ಗೊತ್ತೇ ಇರೋಲ್ಲ ವಿಷಯ, ನಾನು ಹೆಂಗೆ ರೆಸ್ಪಾಂಡ್ ಮಾಡಲಿ ಅಲ್ವಾ. ಸೊ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ಲಾ, ಹೋಗಬಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.